ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 16 ದ್ವಾರಪಾಲಕರಾದ ಜಯವಿಜಯರಿಗೆ ಋಷಿ ಶಾಪ. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 27. ಬ್ರಹ್ಮೋವಾಚ ಅಥತೆ ಮುನಯೋ ದೃಷ್ಟ್ವಾ ನಯನಾನಂದ ಭಾಜನಂ ವೈಕುಂಠಂ ತದಧಿಷ್ಠಾನಂ ವಿಕುಂಠಂ ಚ ಸ್ವಯಂ ಪ್ರಭಂ. ಅನುವಾದ: ಬ್ರಹ್ಮನು ಹೇಳಿದನು, ವೈಕುಂಠಲೋಕದ ಪ್ರಭುವಾದ ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನನ್ನು ಅವನ ಸ್ವಯಂ ದೀಪ್ತ ವೈಕುಂಠಲೋಕದಲ್ಲಿ ನೋಡಿದ ಬಳಿಕ ಋಷಿಗಳು ಆ ದಿವ್ಯಧಾಮವನ್ನು ಬಿಟ್ಟು ತೆರಳಿದರು. ಶ್ಲೋಕ 28. ಭಗವಂತಂ ಪರಿಕ್ರಮ್ಯ ಪ್ರಣಿಪತ್ಯಾನುಮಾನ್ಯ ಚ ಪ್ರತಿಜಗ್ಮು ಪ್ರಮುದಿಥ ಶಂಸಂತೋ ವೈಷ್ಣವೀಂ ಶ್ರಿಯಂ. ಅನುವಾದ: ಋಷಿಗಳು ವೈಷ್ಣವನ ದೈವಿ ಐಶ್ವರ್ಯಗಳನ್ನು ತಿಳಿದು ತುಂಬ ಸಂತೋಷಪಟ್ಟು ಪರಮಪ್ರಭುವಿಗೆ ಪ್ರದಕ್ಷಿಣೆ ಮಾಡಿ ತಮ್ಮ ನಮಸ್ಕಾರಗಳನ್ನು ಸಮರ್ಪಿಸಿ ಹಿಂದಿರುಗಿದರು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಭಗವಂತ ಹೇಳ್ತಾನೆ ಆ ಬ್ರಾಹ್ಮಣರಿಗೆ, ನೀವು ಅವರಿಗೆ ನೀಡಿದಂತಹ ಶಿಕ್ಷೆ ಮೂಲತಃ ನನ್ನ ಆದೇಶದ ಹಾಗೆ ಆಗಿದೆ ಅಂತಾನೆ ತಿಳ್ಕೊಳ್ಳಿ. ಅಂದರೆ ನಾನು ಅನ್ಕೊಂಡಿರೋದ್ರಿಂದನೇ ಆಗಿರುವಂಥದ್ದು. ಅವರು ಒಂದು ರಾಕ್ಷಸ ಜನ್ಮದಲ್ಲಿ ಜನ್ಮವನ್ನು ತಗೊಳ್ತಾರೆ. ಆದರೆ ಅವರು ತೀವ್ರ ಕೋಪದಿಂದ ಏಕಾಗ್ರ ಚಿತ್ತದಿಂದ ನನ್ನಲ್ಲಿ ದೃಢವಾಗಿ ಒಂದಾಗಿರ್ತಾರೆ. ಅದಕ್ಕೋಸ್ಕರನೇ ಬೇಗ ನನ್ನ ಹತ್ರನೇ ಅವರು ವಾಪಸ್ ಬರ್ತಾರೆ ಅನ್ನೋದನ್ನ ಭಗವಂತ ಹೇಳಿದ್ದನ್ನ ತಿಳ್ಕೊಂಡಿದ್ವಿ. ಈಗ ಇಲ್ಲಿ ಈ ಶ್ಲೋಕದಲ್ಲಿ ಬ್ರಹ್ಮ ಹೇಳ್ತಾನೆ, ವೈಕುಂಠಲೋಕದ ಪ್ರಭುವಾಗಿರುವಂತಹ ಆ ದೇವೋತ್ತಮ ಪರಮಪುರುಷ ಕೃಷ್ಣನನ್ನ ಅವನ ಸ್ವಯಂ ದೀಪ್ತ ವೈಕುಂಠದಲ್ಲೇ ವಾಸ ಮಾಡ್ತಾನೆ ಭಗವಂತ ಅನ್ನೋದು ಗೊತ್ತಿದೆ ಅಲ್ವಾ. ಅಲ್ಲಿ ನೋಡಿದ ಮೇಲೆ ಋಷಿಗಳು ಆ ದಿವ್ಯಧಾಮವನ್ನು ಬಿಟ್ಟು ವಾಪಸ್ ಹೋಗ್ತಾರೆ. ಅಂದರೆ ತಾವು ಬಂದ ಕೆಲಸ ಮುಗಿದು ಭಗವಂತನ ದರ್ಶನವಾಗತ್ತೆ, ಆ ಲೋಕವನ್ನು ಬಿಟ್ಟು ವಾಪಸ್ ಹೋಗ್ತಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಮತ್ತು ಈ ಶ್ಲೋಕದಲ್ಲಿ ದೃಢಪಟ್ಟಿರುವಂತೆ ದೇವೋತ್ತಮ ಪರಮಪುರುಷನ ದಿವ್ಯಧಾಮವು ಸ್ವಪ್ರಕಾಶವುಳ್ಳದ್ದು. ಆಧ್ಯಾತ್ಮಿಕ ಲೋಕದಲ್ಲಿ ಸೂರ್ಯನ, ಚಂದ್ರನ ಅಥವಾ ವಿದ್ಯುತ್ತಿನ ಅಗತ್ಯವೇ ಇಲ್ಲ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಅಲ್ಲಿಯ ಎಲ್ಲ ಲೋಕಗಳು ಸ್ವಪ್ರಕಾಶವುಳ್ಳವು, ಸ್ವಾವಲಂಬಿ ಮತ್ತು ಸ್ವತಂತ್ರ ಎಂಬುದನ್ನು ಇದು ಸೂಚಿಸುತ್ತದೆ. ಇದು ಭಗವದ್ಗೀತೆಯಲ್ಲಿ ವೈಕುಂಠ ಲೋಕಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಭಗವಂತ ಹೇಳಬೇಕಾದ್ರೆ ಅಲ್ಲಿ ಹೇಳಿದಾನೆ ಏನು ಅಂತಂದರೆ, ಅವೆಲ್ಲ ದಿವ್ಯಧಾಮವಾಗಿರುವಂಥದ್ದು ಮತ್ತು ಸ್ವಪ್ರಕಾಶ ಇರುವಂಥದ್ದು. ಈಗ ಈ ಒಂದು ಭೂಲೋಕಕ್ಕೆ ಸ್ವಪ್ರಕಾಶ ಇಲ್ಲ, ಇದು ಕತ್ತಲೆಯಿಂದ ಕೂಡಿರುವಂತಹ ಲೋಕ. ಆದರೆ ಇಲ್ಲಿ ಬೆಳಕು ಬರಬೇಕು ಅನ್ನೋದಕ್ಕೋಸ್ಕರ ಎಲ್ಲ ಕಾಣಿಸ್ಬೇಕಲ್ವ ನಮಗೆ. ಅದಕ್ಕೋಸ್ಕರ ನಾವು ಬೇರೆ ಒಂದು ಆಧಾರದ ಮೇಲೆ ಡಿಪೆಂಡ್ ಆಗಿದ್ದೀವಿ. ಈಗ ನೋಡಿ, ಸೂರ್ಯ, ಚಂದ್ರ ಇದರ ಒಂದು ಬೆಳಕಿನ ಮೇಲೆ ನಾವು ಆಧಾರವಾಗಿದ್ವಿ. ಅಂದರೆ ಅದಿದ್ರೇನೆ ನಮಗೆ ಕಾಣಿಸೋದು. ಇಲ್ಲ ಅಂತಂದರೆ ನಮ್ಮ ಕೃತಕವಾಗಿರುವಂಥ ಒಂದು ವಿದ್ಯುತ್ತಿನ ಸಹಾಯದಿಂದ ನಾವು ಇದೆಲ್ಲವನ್ನು ನೋಡೋದಕ್ಕಾಗತ್ತೆ. ಇಲ್ಲಿ ಸ್ವಯಂ ಪ್ರಕಾಶ ಇಲ್ಲ. ಆದರೆ ಆಧ್ಯಾತ್ಮಿಕ ಲೋಕಗಳೆಲ್ಲ ಸ್ವಯಂ ಪ್ರಭೆ ಇರುವಂಥದ್ದು ಅಂತ ಭಗವದ್ಗೀತೆಯಲ್ಲೇ ಹೇಳಿದೆ. ಆ ಲೋಕಗಳೆಲ್ಲ ಹೇಗೆ ಅಂದರೆ ಸ್ವಯಂ ಪ್ರಕಾಶ ಅಷ್ಟೇ ಅಲ್ಲ, ಸ್ವಾವಲಂಬಿಗಳು, ಯಾರ ಮೇಲೂ ಡಿಪೆಂಡ್ ಆಗಿರುವಂಥದ್ದು ನೆಸೆಸಿಟಿ ಇಲ್ಲ, ಮತ್ತು ಸ್ವತಂತ್ರವಾಗಿರುವಂಥದ್ದು ಅಂತ ಇದು ನಮಗೆ ಸೂಚನೆ ಕೊಡುತ್ತೆ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಅಲ್ಲಿರುವುದೆಲ್ಲವೂ ಪರಿಪೂರ್ಣವಾದುವು. ಒಬ್ಬನು ವೈಕುಂಠಕ್ಕೆ ಒಮ್ಮೆ ಹೋದನೆಂದರೆ ಎಂದಿಗೂ ಅಲ್ಲಿಂದ ಹಿಂದಿರುಗುವುದಿಲ್ಲವೆಂದು ಭಗವಾನ್ ಕೃಷ್ಣನು ಹೇಳುತ್ತಾನೆ. ವೈಕುಂಠ ನಿವಾಸಿಗಳು ಭೌತಿಕ ಜಗತ್ತಿಗೆ ಎಂದೂ ಹಿಂದಿರುಗುವುದಿಲ್ಲ. ಆದರೆ ಜಯವಿಜಯರಿಗೆ ಸಂಬಂಧಿಸಿದ ಪ್ರಸಂಗವು ಪ್ರತ್ಯೇಕ ವಿಷಯವಾಗಿದೆ. ಅವರು ಭೌತಿಕ ಜಗತ್ತಿಗೆ ಸ್ವಲ್ಪ ಕಾಲ ಬಂದಿದ್ದು ಅನಂತರ ಮತ್ತೆ ವೈಕುಂಠಕ್ಕೆ ಹಿಂದಿರುಗಿದರು. ಈಗ ವೈಕುಂಠ ಲೋಕಗಳಲ್ಲಿ ಸ್ವಯಂ ಪ್ರಕಾಶ ಇದೆ, ಅಲ್ಲಿರೋರು ಸ್ವಾವಲಂಬಿಗಳು ಮತ್ತು ಸ್ವತಂತ್ರವಾಗಿರ್ತಾರೆ ಅನ್ನೋದು ಇದರಿಂದ ನಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಮತ್ತು ಅಲ್ಲಿರೋದೆಲ್ಲ ಪರಿಪೂರ್ಣವಾಗಿರುವಂಥದ್ದು. ಒಬ್ಬ ಒಂದ್ಸರಿ ವೈಕುಂಠಕ್ಕೆ ಹೋಗ್ಬಿಟ್ಟ ಅಂತಂದರೆ ಮತ್ತೆ ಯಾವತ್ತೂ ವಾಪಸ್ ಹಿಂದಿರುಗಿ ಬರೋದಿಲ್ಲ ಅಂತ ಸ್ವಯಂ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ವೈಕುಂಠ ಲೋಕದಲ್ಲಿರುವಂಥ ನಿವಾಸಿಗಳು ಭೌತಿಕ ಜಗತ್ತಕ್ಕೆ ವಾಪಸ್ ಬರೋದೇ ಇಲ್ಲ. ಆದರೆ ಇವರು ಕೂಡ ವೈಕುಂಠದಲ್ಲಿರೋರೇ ಅಲ್ವಾ, ಇವರು ಮತ್ತೆ ಭೌತಿಕ ಪ್ರಪಂಚಕ್ಕೆ ಬರ್ತಾ ಇದ್ದಾರೆ ಅಂತ ನಮಗೆ ಪ್ರಶ್ನೆ ಬರುತ್ತಲ್ಲ.
ಆದರೆ ಇಲ್ಲಿ ಇವ್ರಿಗೆ ಸಂಬಂಧಪಟ್ಟಂಗೆ ಹೇಳ್ತಾ ಇರೋದೇನು ಅಂತಂದರೆ, ಇವರು ಭಗವಂತನೇ ಇಚ್ಛೆ ಪಟ್ಟು ಇವಾಗ ಅಲ್ಲಿಗೆ ಸ್ವಲ್ಪ ದಿನಗಳ ಮಟ್ಟಿಗೆ ಅವನು ಅಲ್ಲಿಗೆ ಕಳಿಸ್ತಾ ಇದ್ದಾನೆ ಆಯಿತಾ. ಅವರು ಭೌತಿಕ ಜಗತ್ತಿಗೆ ಬಂದಿದ್ದು ಸ್ವಲ್ಪ ದಿನ ಏನೋ ಒಂದು ಕೆಲಸ ಮಾಡೋದಕ್ಕೆ, ಆಮೇಲೆ ಮತ್ತೆ ಅವರು ವಾಪಸ್ಸು ವೈಕುಂಠಕ್ಕೆ ಹಿಂದಿರುಗಿ ಹೊರಟೋಗ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಋಷಿಗಳು ವೈಷ್ಣವನ ದೈವಿ ಐಶ್ವರ್ಯಗಳನ್ನು ತಿಳಿದು, ಈಗ ಭಗವಂತನಿಗೆ ಎಂತೆಂಥ ಐಶ್ವರ್ಯಗಳಿದೆ ಏನು ಅವನ ಬಗ್ಗೆ ಎಲ್ಲ ತಿಳ್ಕೊಂಡು ತುಂಬ ಸಂತೋಷ ಪಟ್ಟು ಅವನನ್ನು ನೋಡ್ತಾರಲ್ಲ, ಅದು ಬೇರೆ ಒಂದು ಸಂತೋಷ ಅವರಿಗೆ. ಆಮೇಲೆ ಭಗವಂತನಿಗೆ ಪ್ರದಕ್ಷಿಣೆಯನ್ನು ಮಾಡಿ ತಮ್ಮ ನಮಸ್ಕಾರಗಳನ್ನೆಲ್ಲ ಸಮರ್ಪಣೆ ಮಾಡಿ ಅವರು ವಾಪಸ್ಸು ಹಿಂದಿರುಗಿ ಹೊರಟೋಗ್ತಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಹಿಂದೂ ದೇವಾಲಯಗಳಲ್ಲಿ ಭಗವಂತನಿಗೆ ಪ್ರದಕ್ಷಿಣೆ ಹಾಕುವುದು ಇಂದಿಗೂ ಒಂದು ಗೌರವಯುತ ಸಂಪ್ರದಾಯವಾಗಿದೆ. ಅದರಲ್ಲೂ ವೈಷ್ಣವ ದೇವಾಲಯಗಳಲ್ಲಿ ಜನಗಳು ವಿಗ್ರಹಕ್ಕೆ ತಮ್ಮ ಗೌರವವನ್ನು ಸಮರ್ಪಿಸುವುದಕ್ಕಾಗಿ ಮತ್ತು ದೇವಾಲಯವನ್ನು 3 ಸುತ್ತು ಪ್ರದಕ್ಷಿಣೆ ಮಾಡುವುದಕ್ಕಾಗಿ ಏರ್ಪಾಡು ಮಾಡಲಾಗಿದೆ. ಇಲ್ಲಿ ಗುರುಗಳು ಪ್ರದಕ್ಷಿಣೆ ಮಾಡಿ ಹೋದ್ರು ಅಂತ ಹೇಳಿದಾರಲ್ಲ, ಆ ವಿಷಯದ ಬಗ್ಗೆ ಹೇಳ್ತಾ ಇದ್ದಾರೆ. ಈಗ ನಾವೆಲ್ಲರೂ ಕೂಡ ಅದನ್ನು ಮಾಡ್ತೀವಿ ಅಲ್ವಾ. ಹಿಂದೂ ದೇವಾಲಯಗಳಲ್ಲಿ ಮಾತ್ರ ಈ ರೀತಿ ಮಾಡುವಂಥದ್ದು, ಭಗವಂತನಿಗೆ ಪ್ರದಕ್ಷಿಣೆ ಹಾಕೋದು. ಇದು ಯಾಕೆ ಹಾಕ್ತೀವಿ? ನಾವು ಒಂದು ಗೌರವವನ್ನು ತೋರಿಸ್ತಾ ಇರೋದು, ಇದು ನಮ್ಮ ಸಂಪ್ರದಾಯ. ಅದರಲ್ಲೂ ಕೂಡ ವೈಷ್ಣವ ದೇವಸ್ಥಾನಗಳಲ್ಲಿ ಜನಗಳು ವಿಗ್ರಹಕ್ಕೆ ತುಂಬ ತಮ್ಮ ಗೌರವವನ್ನು ಸಮರ್ಪಣೆ ಮಾಡ್ತಾರೆ, ಮತ್ತು ದೇವಾಲಯವನ್ನು 3 ಪ್ರದಕ್ಷಿಣೆ ಮಾಡ್ತಾರೆ. ಇದೆಲ್ಲದಕ್ಕೂ ಕೂಡ ಏರ್ಪಾಡುಗಳನ್ನು ಮಾಡಿದ್ದಾರೆ. ಆ ದೇವಸ್ಥಾನವನ್ನು ಪ್ರದಕ್ಷಿಣೆ ಹಾಕೋದಕ್ಕೂ ಕೂಡ ಆಗಬೇಕು, ಆ ರೀತಿಯೇ ಕಟ್ಟಿರ್ತಾರೆ ದೇವಸ್ಥಾನವನ್ನು. ಅದೆಲ್ಲ ಭಗವಂತನಿಗೆ ನಾವು ಒಂದು ಗೌರವವನ್ನು ತೋರಿಸೋದಕ್ಕೋಸ್ಕರ ಆ ರೀತಿಯೆಲ್ಲ ಮಾಡುವಂಥದ್ದು ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.